ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಬಾಯಿಗೇನೋ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಏನೇ ಚಿಕ್ಕಪೇಟೆಗೆ ಹೋಗಿ ಬಂದಮೇಲೆ ಆ್ಯಕ್ಚುಲಿ ಏನೇನು ತೊಗೊಂಡು ಬಂದೆ ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ಅದ್ರ ಜೊತೆಗೆ ಅಟ್ಯಾಚ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಅದನ್ನು ಎಳ್ಕೊಂಡು ಇನ್ನೊಂದು ವಿಡಿಯೋ ಮಾಡ್ಕೊಂಡು ನಿಂತ್ಕೋಬೇಕಾಗುತ್ತೆ. ಸೊ ಅಲ್ಲೇ ನಾನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ಚಿಕ್ಕಪೇಟೆನಲ್ಲಿ. ನಾವು ಹೋಗಿದ್ದೆ ನೈಟು, ಮತ್ತು ನೈಟ್ ಅಲ್ಲ, ಈವ್ನಿಂಗ್ ಹೋಗಿದ್ದು. 4:30 ಬಿಟ್ಟಿದ್ದು. 4:30 ಅಲ್ಲ, 5:30 ಅನ್ಕೋತೀನಿ. ಸೊ 5:30ಗೆ ಹೋಗಿದ್ವಿ ನಾವು ಅಲ್ಲಿಗೆ. ಮನೆ 5 o'clock ಬಿಟ್ವಿ. ಅಲ್ಲಿ 5:30 ಅಷ್ಟು, 5:30, 5:40 ಅಷ್ಟರಲ್ಲಿ ಚಿಕ್ಕಪೇಟೆನಲ್ಲಿದ್ವಿ. ಸೊ ಹೋಗಿದ್ದು ಲೇಟು. ಇನ್ನು ಬೇರೆ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಬಿಟ್ರೆ ನಾವು ಹೋಗಿದ್ದು ಕೆಲಸ ಆಗಲ್ವಲ್ಲ ಅಂದ್ಬಿಟ್ಟು ಫಸ್ಟು ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ, ಆಮೇಲೆ ಬರ್ತಾ ಒಂದವೇ ನಾನು ವಿಡಿಯೋ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿರೋ ಅಂಥದ್ದು. ಆದಷ್ಟು ನಾನು ಯಾವುದ್ಯಾವುದು ತೊಗೊಂಡೆ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆಯಿತಾ. ಅದನ್ನು ಆ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ, ನೋಡಿರಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇವಾಗ ಅಲ್ಲಿ ಅಂತಂದರೆ ಡಿಮಾರ್ಟ್ ಹೋಗ್ತಾಯಿದ್ದೆ, ರೇಷನ್ ತರಬೇಕಾಗಿತ್ತು. ಸೊ ಡಿಮಾರ್ಟ್ಗೆ ಹೋಗೋಣ ಅಂತ ಹೊರಟ್ಬಾ. ಆಮೇಲೆ ನನ್ನ ಮಗ ಕೂಡ ಬರ್ತೀನಿ ಅಂದ. ಪಾಪ ಅವನ್ನ ಎಲ್ಲೂ ಕರ್ಕೊಂಡೋಗಿಲ್ಲ. ನಾನು ಚಿಕ್ಕಪೇಟೆಗೆ ಹೋದಾಗಲೂ ಕರ್ಕೊಂಡೋಗಲಿಲ್ಲ. ಸೊ ಹಂಗಾಗಿ ಅವನು ಮನೆಯಲ್ಲ ಒಬ್ಬನೇ ಇರ್ತಾನಲ್ವ, ಆಯ್ತು ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟ. ಅವನು ಕೆಳಗಡೆ ಹೋಗಿದ್ದಾರೆ. ನಾನು ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ ಆಯಿತಾ. ಸರಿ ಬನ್ನಿ ಹೋಗೋಣ. ಡಿಮಾರ್ಟ್ಗೆ ಇಲ್ಲ ಅದಾಡ್ಕೊಂಡು ನಿಂತ್ಕೊಂಡ್ರೆ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ನಡಿಕೊಂಡು ನಿಂತಿರ್ತಾರೆ. ಅದಕ್ಕೆ ಡಿಮಾರ್ಟ್ಗೆ ಹೋಗಿದ ತಕ್ಷಣ ಮೊದಲಿಗೆ ಮನೆಗೆ ಬೇಕಾಗಿರೋ ರೇಷನ್ ಎಲ್ಲ ತೊಗೊಂಡ್ವಿ. ಅವಾಗೇನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಡಿಮಾರ್ಟಲ್ಲಿ ಎಲ್ಲ ಥರ ರೇಷನ್ ಸಿಗುತ್ತೆ, ಯಾವ್ಯಾವ ಥರ ಅಂಥೇಳಿ. ಏನು ಡಿಫ್ರೆಂಟಾಗಿ ಕಾಣಿಸ್ತು ಮತ್ತು ಏನು ಹೊಸದು ಐಟಮ್ ಕಾಣಿಸ್ತು ಅದನ್ನು ಮಾತ್ರ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿರೋ ಅಂಥದ್ದು. ಇನ್ನೊಂದು 15 ಡೇಸಲ್ಲಿ ರಕ್ಷಾಬಂಧನ ಕೂಡ ಬರ್ತಾಯಿದೆ ಅಲ್ವಾ. ಸೊ ಅದಕ್ಕೆ ರಾಖಿ ಸ್ಪೆಷಲ್ ಅಂಥೇಳಿ ಇತ್ತು. 30 ರೂಪೀಸಿಂದ ಇತ್ತು, 30, 50, 20 ಐ ಥಿಂಕ್ ಅದೆಲ್ಲ ಇತ್ತು. ಚೆನ್ನಾಗಿತ್ತು. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಈ ಥರ ರಾಖಿ ಕಲೆಕ್ಷನ್ ನೋಡಬೇಕು ಅಂದರೆ ಡಿಮಾರ್ಟ್ಗೆ ಹೋಗಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಂದರೆ ನಾನು ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. 4-5 ಇಯರ್ಸಿಂದ ಯಾವ ಸಲನೂ ಈ ಥರ ನಾನು ರಾಖಿ ಕಲೆಕ್ಷನ್ ನೋಡಿರಲಿಲ್ಲ. ಬಟ್ ಈ ಸಲ ತುಂಬಾ ಕಲೆಕ್ಷನ್ ಬಂದಿತ್ತು. ಇದು ಬಂದುಬಿಟ್ಟು ಸುಂಕದಕಟ್ಟೆ ಡಿಮಾರ್ಟು. ಸೊ ಅದರದ್ದು ಒಂದಷ್ಟು ಕ್ಲಿಪ್ಪಿಂಗ್ ವಿಡಿಯೋ ತೊಗೊಂಡು ಬಂದೆ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಏನೋ ಸ್ಲಿಪ್ಪರ್ಸ್ ಇಟ್ಟಿದ್ರು, ಬಟ್ ಅಷ್ಟೊಂದೇನು ನನ್ನ ಕಲೆಕ್ಷನ್ ಇಷ್ಟ ಆಗಲಿಲ್ಲ. ಅಲ್ಲಿಂದ ನನಗೆ ಬೇಕಿತ್ತು ಒಂದು ಕಳಶ ಕೆಳಗಡೆ ಇಡೋದಕ್ಕೆ ತಟ್ಟೆ. ಸೊ ಚೆನ್ನಾಗಿರೋದೇ ನೋಡೋಣ, ಸ್ವಲ್ಪ ದೊಡ್ಡದಾಗಿದ್ರು ಓಕೆ ಅಂತೇಳಿ ಹೋದೆ. ಅಲ್ಲಿ ಇದ್ದಿದ್ದೆ ಡಿಮಾರ್ಟಲ್ಲಿ ಇಷ್ಟು ಸೈಜ್ ಇರೋವಂಥದ್ದು. ಇದೊಂದು ಇಷ್ಟ ಆಯಿತು ನನಗೆ, ಸ್ವಸ್ತಿಕ್ ಇರೋದು ಡಿಸೈನ್. ಬಟ್ ಏನು ನಾನು ಮೊದಲು ಇಟ್ಕೊಂಡಿದ್ನಲ್ಲ ಕೈಯಲ್ಲಿ, ಅದಕ್ಕೂ ಹೋಲಿಸಿದ್ರೆ ಇದು ತುಂಬಾ ವೇಟ್ಲೆಸ್ಸು. ಮತ್ತು ಹಿಂಗೆ ಒಳಗಡೆ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂದೆ ಮುಂದೆ ಡೊಂಕ ಥರ ಆಗ್ತಾಯಿತ್ತು. ಅದು ಬರೀ ಆ ಪ್ರಿಂಟಿಗಷ್ಟೇ ಕಾಸ್ಟ್ಲಿ ಇತ್ತು ಅಂತ ಅಂದ್ಕೊಳ್ತೀನಿ. ಮೇ ಬಿ 249 259 ಇತ್ತು. ಬಟ್ ಈ ಒಂದು ಪ್ಲೇಟ್ ಏನಿದೆಲ್ಲ ಅದು 179 ಇತ್ತು. ಆದರೆ ಗಟ್ಟಿಯಾಗಿತ್ತು, ಸಾಲಿಡ್ ಆಗಿತ್ತು ಇದು. ಸೊ ಯೋಚನೆ ಮಾಡಿದೆ ಏನು ಮಾಡಲಿ. ಅದಕ್ಕಿಂತ ಸ್ವಲ್ಪ ಅದು ದೊಡ್ಡದಾಗಿತ್ತು, ಬಟ್ ತುಂಬಾ ಟೊಳ್ಳು ಅಂದರೆ ಟೊಳ್ಳು ಹೇಳಬೇಕು ಅಂದರೆ. ಇನ್ನು ಕಳಶಗಳೆಲ್ಲ 399 ಆ ಥರದ್ದೆಲ್ಲ ಇತ್ತು. ಬಟ್ ನನಗೆ ಮೇಯ್ನಾಗಿ ಬೇಕಾಗಿದ್ದು ಬಂದು ಕಳಶದ ಕೆಳಗಡೆ ಇಡೋದಕ್ಕೆ ತಟ್ಟೆ. ಆ್ಯಕ್ಚುಲಿ ಜರ್ಮನ್ ಸಿಲ್ವರಲ್ಲಿ ನೋಡಿದೆ ಚಿಕ್ಕಪೇಟೆಗೆ ಹೋದಾಗ, ಬಟ್ ಅಲ್ಲಿ ತುಂಬಾ ಹೆವಿ ಕಾಸ್ಟ್ಲಿ ಹೇಳ್ತಾಯಿದ್ರು. ಈ ಹಬ್ಬದ ಸೀಸನಲ್ಲಿ ಹೋದರೆ ಹಿಂಗೆ ಆಗೋದು. ಯಾವಾಗಾರು ಹಬ್ಬ ಎಲ್ಲ ಮುಗಿದ್ಮೇಲೆ ಫ್ರೀಯಾಗಿದ್ದಾಗ ಹೋಗಿ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಅದೊಂದಷ್ಟು ಪ್ಲೇಟ್ ಅಂದರೆ ಒಂದು ಪ್ಲೇಟ್ನ ತೊಗೊಂಡು ಅಲ್ಲಿಂದ ಬೌಲ್ಗಳು ನೋಡೋಣ ಅಂಥೇಳಿ ಹೋದೆ ನೈವೇದ್ಯಕ್ಕಿಡೋಕ್ಕೆ. ಈ ಥರ ಹೊರಗಡೆಯಿಂದ ಬ್ರಾಸ್, ಒಳಗಡೆಯಿಂದ ಸ್ಟೀಲ್ ಇರುತ್ತಲ್ಲ ಆ ಥರದನ್ನ ಬ್ರಾಸ್ ಅದು ನೋಡಿದೆ. ಬಟ್ ಆ ಥರದ್ದು ಬಟ್ಲುಗಳಿರಲಿಲ್ಲ, ದೊಡ್ಡ ದೊಡ್ಡ ಗ್ಲಾಸ್ ಇತ್ತು. ಬಟ್ ನನಗೆ ಅದೇನು ಗ್ಲಾಸ್ ಏನು ಬೇಕಾಗಿರಲಿಲ್ಲ. ಇವಾಗ ಇನ್ನು ಆ ಚಿಕ್ಕದು ಒಳಗೂ ಹೊರಗೂ 2 ಬ್ರಾಸ್ ಇರೋದು 75 ಇತ್ತು. ಬಟ್ ಅದರಲ್ಲಿ ಏನು 1-2 ಸ್ಪೂನು ಹಿಡಿಯಲ್ಲ, ಅಷ್ಟು ಚಿಕ್ಕದಿತ್ತು. ಸೊ ಹಂಗಾಗಿ ಸ್ಟೀಲಲ್ಲಿ ತೊಗೊಂಡಿದ್ದೀನಿ. ಅದಾದಮೇಲೆ ಇದೊಂದು ಪಾಟ ಅಥವಾ ಡಸ್ಟ್ಬಿನ್ನ ಗೊತ್ತಿಲ್ಲ, ಚೆನ್ನಾಗಿತ್ತು, ಒಳ್ಳೆ ಕಲೆಕ್ಷನ್, 99 ರೂಪೀಸ್ಗೆ. ಅಲ್ಲಿಂದ ಇನ್ನೇನು ಬಿಲ್ಲಿಂಗ್ ಮಾಡಬೇಕು ಅಂಥೇಳಿ ಹೋಗೋ ಟೈಮಲ್ಲಿ ನನಗೆ ಹೇರ್ ಕ್ಲಿಪ್ಗಳು ಸಿಕ್ತು. ಹೇರ್ ಕ್ಲಿಪ್ಪು, ಹೇರ್ ಬ್ಯಾಂಡು ಚಿಕ್ಕ ಮಕ್ಕಳಿಗೆ, ಮತ್ತು ಬ್ರೇಸ್ಲೆಟ್ ಥರ ಇತ್ತು. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಈ ಸಲ ಹೇಳಬೇಕು ಅಂತಂದರೆ. ಯಾವಾಗಲೂ ಆ ಥರ ಇರಲಿಲ್ಲ ನಾನು ನೋಡ್ದಂಗೆ ಕಲೆಕ್ಷನ್, ಅಥವಾ ನಾನು ನೋಡಿಲ್ವಾ ಅದು ಗೊತ್ತಿಲ್ಲ. ಬಟ್ ಅವತ್ತು ಹೋಗಿದ್ದ ದಿನ ಮಾತ್ರ ಹೇರ್ ಕ್ಲಿಪ್ಪು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು.
99 ರುಪೀಸ್ ಏನೋ ಅಲ್ಲ 79 ಏನೋ ಇತ್ತು. ಬಟ್ ತುಂಬಾ ಚೆನ್ನಾಗಿತ್ತು, ಅದು ಗ್ರಿಪ್ಪಿಯಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕ್ರೊಕೊಡೈಲ್ ಕ್ಲಿಪ್ಪು. ಅದೊಂದು ಮಾಡ್ಕೊಳಕ್ಕಾಗಿಲ್ಲ. ಬಟ್ ಅದು ಬಿಟ್ಟು ಅದೇ ಥರ ಸ್ವಲ್ಪ ಚಿಕ್ಕದು ಮೀಡಿಯಮ್ ಸೈಜ್ ಇತ್ತು, ಅದನ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇದೆಲ್ಲ ಕೈಗೆ ಹಾಕ್ಕೊಳ್ಳೋದು ಬ್ರೇಸ್ಲೆಟ್ ಅಂತ ಅಂದ್ಕೊಳ್ತೀನಿ. ಸೊ ತುಂಬಾ ಚೆನ್ನಾಗಿತ್ತು ಇದು ಇದನ್ನು ನಾನು ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ನೋಡ್ತೀನಿ. ಒಂದು ಯಾವುದೋ ಹಿಂಗೆ ಅಂದರೆ ಅವ್ರ ಹೆಸ್ರಲ್ಲಿ ಏನೋ ಒಂದು ತೆಗಿತಾರೆ, ಅದರೊಳಗಡೆ ಏನಿರುತ್ತೆ ಅದು ಆ ಥರ ಅಂಥೇಳಿ ಎಷ್ಟೊಂದು ಕೊಡ್ತಾ ಇರ್ತಾರಲ್ಲ ಆ ಥರ ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಈ ಒಂದು ಕ್ಲಿಪ್ಪು ಮತ್ತು ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಥರ ಹೇರ್ ಬ್ಯಾಂಡ್ ಕೂಡ ಇತ್ತು, ಅದು ಕೂಡ ಚೆನ್ನಾಗಿತ್ತು 59 ರುಪೀಸ್ಗೆ. ಸೊ ಇದಿಷ್ಟು ವಿಡಿಯೋ ಮಾಡಿಕೊಂಡು ನಮಗೇನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಇವತ್ತು ಬಂದುಬಿಟ್ಟು ಥರ್ಸ್ಡೇ ಈವ್ನಿಂಗ್. ನೆನ್ನೆ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಡಿಮಾರ್ಟ್ಗೆ ಹೋಗಿ ಬಂದ್ವಿ. ಅಲ್ಲಿಂದ ಬಂದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸೊ ಇವತ್ತು ಮಾರ್ನಿಂಗಿಂದ ನನಗೆ 2 ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮನೆ ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡೋಷ್ಟಿಲ್ಲ ಆಗಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆ ಥರ ಅನ್ನಿಸ್ತಾ ಇತ್ತು. ಮತ್ತು ಈ ವೆದರ್ ಹಿಂಗೆ ಇರೋದ್ರಿಂದ ಈ ಗ್ರಾನೈಟ್ ನೆಲಕ್ಕೆ ಸಿಕ್ಕಾಪಟ್ಟೆ ಕಾಲು ಎಳೆಯುತ್ತೆ. ಕಾಲೇ ಅಂತಲ್ಲ, ಈ ಬೋನ್ಸ್ ಎಲ್ಲ ಪೇಯ್ನ್ ಆಗುತ್ತೆ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಈ ಶೀತಕಾಲ ಬಂದ್ರೆ ಈ ಥರ ನನಗೆ ಮೂಳೆಗಳೆಲ್ಲ ಒಂಥರ ಪೇಯ್ನ್. ಈ ಚಿಕನ್ ಗುನ್ಯ ಬಂದಾಗ ಜಾಯಿಂಟ್ಸ್ ಪೇಯ್ನ್ ಬರುತ್ತಲ್ಲ ಆ ಥರ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಮಾರ್ನಿಂಗಿಂದ ಏನು ಬ್ಲಾಗೇ ಮಾಡಲಿಲ್ಲ. ಜಸ್ಟ್ 2 ವಿಡಿಯೋ ಎಡಿಟ್ ಮಾಡಿಬಿಟ್ಟು ಒಂದಷ್ಟು ಡೆಕೋರೇಷನ್ ಕೆಲಸಗಳೆಲ್ಲ ಇದೆ ಅದನ್ನೇ ಮಾಡ್ಕೊಂಡಿದ್ದೆ. ಇವಾಗ ಕಾಫಿ ಮಾಡೋಣ ಅಂತೇಳಿ ಬಂದೆ, ಪೂಜೆ ಎಲ್ಲ ಮಾಡಿಬಿಟ್ಟು. ಸೊ ನಾನು ಡಿಮಾರ್ಟಿಂದ ಇದನ್ನು ತೊಗೊಂಬಂದೆ, ಅಂದರೆ ನಾರ್ಮಲಾಗಿ ರೇಷನ್ ತೊಗೊಂಡು ಬಂದಿರೋದು ನಾನು. ಸೊ ರೇಷನ್ ಜೊತೆಗೆ ಬೇರೆ ಎಕ್ಸ್ಟ್ರಾ ಏನು ತೊಗೊಂಬಂದೆ ಅಂತ ನಾನು ತೋರಿಸ್ತೀನಿ. ಅದನ್ನು 1 ಗಂಟೆ. ಸೊ ಇದು ಬಂದುಬಿಟ್ಟು 189 ರುಪೀಸ್ ಇದು ಈ ಗಂಟೆ. ಏನಕ್ಕೆ ತೊಗೊಂಡೆ ಅಂತ ಹೇಳಿದ್ರೆ, ಇವಾಗ ಮೊನ್ನೆ ದೇವರು ತೊಳೆಯುವಾಗ ಕೈಯಿಂದ ಬಿದ್ದೋಗ್ಬಿಡ್ತು ನನಗೆ ಈ ಗಂಟೆ. ಮೇಲಿಂದ ಎತ್ಕೊಂಡು ಹೋದ್ನಲ್ಲ ಆವಾಗ ಕೆಳಗಡೆ ಬಿದ್ದೋಗ್ಬಿಡ್ತು. ಸೊ ಬಿದ್ದೋದಾಗ ಈ ಮೇಲುಗಡೆದೇನಿದೆ ಅದು ಕಟ್ಟಾಗ್ಬಿಡ್ತು. ಅದನ್ನು ಹಾಕ್ಬಿಟ್ಟು ಹೊಸದು ತೊಗೊಬೋದು. ಬಟ್ ಬೇರೆ ಏನಾದ್ರು ತೊಗೊಳ್ಳೋಣ, ಹಿತ್ತಾಳೆದು ಇನ್ನೊಂದಷ್ಟು ಸಾಮಾನು ಇದೆ ನನ್ನ ಹತ್ರ, ಅದನ್ನೆಲ್ಲ ಹಾಕಿ ಬೇರೆ ಏನಾದ್ರು ತೊಗೊಳ್ಳೋಣ. ಇದು ಗಂಟೆ ಬಂದ್ಬಿಟ್ಟು 189 ಇತ್ತು. ಸೊ ಇದನ್ನು ಡಿಮಾರ್ಟಲ್ಲಿ ನೋಡಿದೆ 189 ಇತ್ತು, ಅದಕ್ಕೆ ಇದೊಂದು ತೊಗೊಂಡೆ. ಅದಾದಮೇಲೆ ನನಗೀಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಶಕ್ಕೆ ಇಡೋದಕ್ಕೆ ಅಂತಲೇ ಆ್ಯಕ್ಚುಲಿ ನಾನು ಪ್ಲೇಟ್ ನೋಡೋಕ್ಕೆ ಅಂತ ಚಿಕ್ಕಪೇಟೆಗೆ ಹೋಗಿದ್ದೆ ನಾನು. ಜರ್ಮನ್ ಸಿಲ್ವರಲ್ಲಿ ಏನಾದ್ರು ನೋಡೋಣ ಅಂತ. ಬಟ್ ಅದರಲ್ಲಿ ಜರ್ಮನ್ ಸಿಲ್ವರಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ, 9,000 10,000 ಆ ಥರ ಎಲ್ಲ ಇದೆ. ಸೊ ಅದ್ರ ಬದಲು ಏನಾದರೂ 10,000ಕ್ಕೆ ಸಿಲ್ವರೇ ತೊಗೊಂಡ್ಬಿಡ್ಬೋದು. ಏನಾದರೂ ಸಿಲ್ವರ್ ಅದಾದರೂ ಯೂಸ್ಫುಲ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ತೊಗೊಳ್ಳಿಲ್ಲ. ಜಸ್ಟ್ ಏನು ಡೆಕೋರೇಷನ್ಗೆ ಇಡೋದಕ್ಕೆ ಅಂತೇಳಿ ಫೈಬರ್ದು ಪ್ಲೇಟ್ಸ್ ಬರುತ್ತಲ್ಲ ಆ ಥರ ತೊಗೊಂಡ್ಬಂದ್ಬಿಟ್ಟೆ. ಅದಕ್ಕೆ ಅಂತ ನನಗೆ ಕಳಶ ಇಡೋದಕ್ಕೆ ಬೇಕಿತ್ತು ಒಂದು ತಟ್ಟೆ. ಜೊತೆಗೆ ಏನಂದರೆ ನನಗೆ ನನ್ನ ಹತ್ರ ತಾಮ್ರದ್ದಿದೆ. ಬಟ್ ತಾಮ್ರದ್ದು ಏನಪ್ಪ ಅಂತ ಹೇಳಿದ್ರೆ ಅದಕ್ಕೆ ಅಂತ ಸಪ್ರೇಟಾಗಿ ಇವಾಗ ನಾನು ಲಕ್ಷ್ಮೀ ವಿಘ್ನೇಶ್ವರ, ಲಕ್ಷ್ಮೀ ಗಣೇಶ ಮತ್ತು ವೆಂಕಟೇಶ್ವರನ ಇಡ್ತೀನಲ್ಲ, ಅದಕ್ಕೆ ಅಂತ ಸಪ್ರೇಟಾಗಿ ಒಂದು ತಟ್ಟೆ ಇಡಬೇಕಾಗಿತ್ತು. ಅದರಲ್ಲಿ ಆಗ್ತಾ ಇರಲಿಲ್ಲ ಕಳಶ ಇಟ್ಬಿಟ್ರೆ. ಸೊ ಅದಕ್ಕೆ ಸ್ವಲ್ಪ ದೊಡ್ಡದಾಗಿರೋ ಪ್ಲೇಟೇ ನೋಡೋಣ. ಒಂದೇ ಇದರಲ್ಲೇ ನನಗೆ ಅದನ್ನು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ. ಯಾಕೆಂದರೆ ಸ್ಪೇಸ್ ಕಮ್ಮಿ ಇರೋದ್ರಿಂದ ಲಾಸ್ಟ್ ಟೈಮ್ ಅದು ಎಷ್ಟು ದೊಡ್ಡದಾಗಿ ಕೂರಿಸಿದ್ರು ನಡೀತಾ ಇತ್ತು. ಬಟ್ ಇವಾಗ ಸೋಫಾ ಬಂದಿರೋದ್ರಿಂದ ಅದು ಆ ಕಡೆನೂ ತಳ್ಳೋಕ್ಕಾಗಲ್ಲ, ಈ ಕಡೆನೂ ತಳ್ಳೋಕ್ಕಾಗಲ್ಲ. ತಳ್ಬೋದು, ಬಟ್ ದಿವಾನ ಬೇರೆ ಇರೋದ್ರಿಂದ ನನಗೆ ದಿವಾನ ಎಲ್ಲೂ ಅಡ್ಜಸ್ಟ್ ಆಗೋಲ್ಲ, ಇಟ್ಟರೆ ಹಿಂದೆನೇ ಇಡಬೇಕು. ಸೊ ಹಾಗಾಗಿ ನನಗೆ ಸ್ಪೇಸ್ ಪ್ರಾಬ್ಲಮ್ ಆಗಿದೆ. ಸೊ ಆದಷ್ಟು ಕಂಜೆಸ್ಟೆಡ್ ಆಗಿ ಇಡಬೇಕು ಈ ಸಲ ವರಮಹಾಲಕ್ಷ್ಮಿನ. ಅದಕ್ಕೋಸ್ಕರ ಅಂತಲೇ ನಾನು ಒಂದೇ ಇದರಲ್ಲೇ ಡೆಕೋರೇಷನ್ ಮಾಡಿದಾಗ ಇಟ್ಕೊಳ್ಳೋಣ ಅಂಥೇಳಿ ಪ್ಲೇಟ್ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೆ. ಆನ್ಲೈನಲ್ಲಿ ನೋಡ್ತಾ ಇದ್ದೆ. ಬಟ್ ಏನಪ್ಪ ಅಂತಂದರೆ ಆನ್ಲೈನಲ್ಲಿ ಇದೇ ಥರ ಯಾವ ಥರ ಬರುತ್ತೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ಅಷ್ಟೊಂದು ಟೈಮೂ ಇಲ್ಲ ಇವಾಗ. ತರಿಸ್ಬಿಟ್ಟು ಮತ್ತೆ ರಿಟರ್ನ್ ನೋಡಿ ಬೇಡ ಅಂತ ರಿಟರ್ನ್ ಹಾಕಿ ಯಾವಾಗ ಹುಡ್ಕೊಂಡು ಹೋಗೋದು ಬದಲು ಈಗಲೇ ನೋಡೋಣ ಅಂತೇಳಿ ಹೋದೆ. ಯಾವಾಗಲೂ ಅಲ್ಲಿ ನೋಡ್ತಾ ಇದ್ದೆ ನಾನು, ಊಟದ ಪ್ಲೇಟ್ಸೇ ಇರ್ತಾಯಿತ್ತು. 150 ಆ ಥರದ್ದೆಲ್ಲ ಊಟದ ಪ್ಲೇಟ್ಸೇ ಇರ್ತಾಯಿತ್ತು. ಬಟ್ ಈ ಸಲ ಊಟದ ಪ್ಲೇಟ್ ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಇದು ಮಾತ್ರ ಪೂಜಾ ಐಟಮ್ ಏನಿದೆಲ್ಲ ಅಲ್ಲಿತ್ತು. ಮತ್ತು ಚೆನ್ನಾಗೂ ಕೂಡ ಇತ್ತು. ಇದು ಸ್ಟ್ರಾಂಗಾಗಿದೆ. ಇನ್ನೊಂದು ಇದೆ, ಇದಕ್ಕಿಂತ ದೊಡ್ಡದಿತ್ತು, 250 ಏನೋ ಇತ್ತು. ಅಂದರೆ ಇದೇ ಅಳತೆ ಇದೆ, ಬಟ್ ಒಳಗಡೆ ಏನೋ ಸ್ವಸ್ತಿಕ್ ಅದೆಲ್ಲ ಏನೋ ಪ್ರಿಂಟ್ ಥರ ಆಗಿದೆ. ಬಟ್ ಅದು 250 ಏನೋ ಸಮಥಿಂಗ್ ಇತ್ತು. ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆದರೆ ಇದಷ್ಟು ಕ್ವಾಲಿಟಿ ಇಲ್ಲ, ಮತ್ತು ಗಟ್ಟಿ ಇಲ್ಲ. ಹಿಂಗಂದರೆ ಟೊಳ್ಳು ಅಂತ ಇತ್ತು. ಅದಕ್ಕೆ ಅದು ತೊಳ್ತಾರೆ ಎಲ್ಲ ಬೇಡ ಅಂದ್ಬಿಟ್ಟು ಈ ಒಂದು ಪ್ಲೇಟನ್ನು ನಾನು ತೊಗೊಂಡೆ. ಇದಕ್ಕೆ ಬಂದ್ಬಿಟ್ಟು 179 ರುಪೀಸ್. ಇದಕ್ಕೆ MRP 450 ಅಂತೆ.
ಸೊ ಡಿಮಾರ್ಟ್ ಪ್ರೈಸ್ ಬಂದು 179 ಅಂತ ಇದೆ. ಸೊ ಇದು ಒಂದು ಪ್ಲೇಟ್ ತೊಗೊಂಡೆ. ಇದರಲ್ಲಿ ಮಧ್ಯದಲ್ಲಿ ಕಳಿಸ್ತಾ ಇಟ್ರು ಇನ್ನು ಸುತ್ತ ಒಂದು ಕಡೆ ಜಾಗ ಸಿಗುತ್ತಲ್ಲ, ಅಲ್ಲಿ ಲಕ್ಷ್ಮೀ ಗಣೇಶ ಮತ್ತು ವೆಂಕಟೇಶ್ವರನ ಇಟ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಇದೊಂದು ಪ್ಲೇಟ್ನ ತೊಗೊಂಡೆ. ಅದಾದಮೇಲೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ತುಂಬ ಸಲ ಡಿಮಾರ್ಟ್ಗೆ ಹೋದಾಗ ನೋಡ್ತಾ ಇದ್ದೆ, ಇದೇ ಥರ ಬ್ರಾಸ್ದೇನೆ ಹೊರಗಡೆಯಿಂದ ಬ್ರಾಸ್ ಇರುತ್ತೆ, ಬಟ್ ಒಳಗಡೆ ಸ್ಟೀಲ್ ಥರ ಇರುತ್ತೆ. ಆ ಥರದೇ ಕಪ್ಸ್ಗಳು ನೋಡ್ತಾ ಇದ್ದೆ. ಬಟ್ ಈ ಸಲ ಕಪ್ಪೇ ಇರಲಿಲ್ಲ, ಹೇಳಬೇಕು ಅಂದರೆ ಕಪ್ಗಳೇ ಖಾಲಿ ಆಗಿಬಿಟ್ಟಿತ್ತು. ಫುಲ್ಲು ಬ್ರಾಸ್ ಇರೋದೇ ಇತ್ತು. ಇಷ್ಟೇ ಚಿಕ್ಕದು, ಈ ಕಾಫಿ ಕುಡಿಯೋದಕ್ಕೆ ಹಾಕ್ಕೊಡ್ತಾರಲ್ಲ ಕಪ್ಪು, ಆ ಥರ ಇಷ್ಟೇ ಚಿಕ್ಕದಿತ್ತು. ಬಟ್ ಅದು ನೈವೇದ್ಯಕ್ಕೆ ಏನು ಇರಲಿ ಅದರಲ್ಲಿ ನಾನು, ಮತ್ತು ಅದು ನನಗೆ ಯಾಕೋ ಅದು ಇಷ್ಟ ಆಗಿಲ್ಲ. ಇಷ್ಟೇ ಚಿಕ್ಕದಕ್ಕೆ 79 rupees ಅಂತ ಇತ್ತು. ಬೇಡ ಏನಕ್ಕೆ ಸುಮ್ಮನೆ ತಂದು ವೇಸ್ಟ್ ಅದು ಅಂದ್ಬಿಟ್ಟು ನಾನು ಈ ಥರದ್ದು 2 ಬಟ್ಲು ತೊಗೊಂಡೆ. ಇದೇ ಥರನೇ ಏನು ಗೊತ್ತಾ, ಸ್ಟೀಲು ಬ್ರಾಸಲ್ಲೇ ಇತ್ತು. ಬ್ರಾಸಲ್ಲಿ ನಾನು ಹೋದಾಗೆಲ್ಲ ನೋಡ್ತಾ ಇದ್ದೆ, ಇದೇ ಥರ ಬಟ್ಲು ಹೊರಗಡೆಯಿಂದ ಬ್ರಾಸ್ ಇರುತ್ತೆ, ಒಳಗಡೆಯಿಂದ ಸ್ಟೀಲ್ ಇರುತ್ತೆ, ಆ ಥರ ಬಟ್ಲುಗಳು ಇರ್ತಾಯಿತ್ತು. ಬಟ್ ಇದು ಸಿಕ್ಕಲಿಲ್ಲ ನನಗೆ ಈ ಸಲ ಹೋದಾಗ. ಬಟ್ ಇನ್ನೂ ಯಾವಾಗ ಬರುತ್ತೆ ಏನೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಇದೆ ಎಲ್ಲಿ ಅಕಸ್ಮಾತ್ ಇದು ಖಾಲಿ ಆಗಿಬಿಟ್ರೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಇದಕ್ಕೆ ಬಂದುಬಿಟ್ಟು 59 rupees ಕೊಟ್ಟೆ. 2 ಬಟ್ಲು 3 ತೊಗೊಳ್ಳೋಣ ಅಂದ್ಕೊಂಡೆ, ಬೇಡ 2 ಸಾಕು. ಏನಾದರೂ ಡ್ರೈ ಫ್ರೂಟ್ಸು, ಕಲ್ಸಕ್ಕರೆ ಹಾಕಿರೋಕ್ಕೆ, ಮತ್ತು ಸಜ್ಜಿಗೆ ಏನೋ ಅಥವಾ ರಸನೋ ಬಾಳೆಹಣ್ಣು ರಸನ ಮಾಡಿದ್ರೆ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು 2 ಬಟ್ಲನ್ನ ತೊಗೊಂಡೆ. ಅದಾದಮೇಲೆ ಈ ಥರದ್ದು ಬಟ್ಲು ನನಗೆ ತುಂಬ ಇಷ್ಟ ಆಯ್ತಿದ್ದು. ಈ ಹೋಟೆಲ್ಗಳಲ್ಲೆಲ್ಲ ಇಡ್ಲಿಗೆ ಸಾಂಬಾರು ಹಾಕಿ ಕೊಡ್ತಾರೆ ನೋಡಿ, ಆ ಥರ ಬಟ್ಲಿದು ಜಸ್ಟ್ 39 ಅಂತ ಇತ್ತು. ನನಗೆ ಡಿಮಾರ್ಟಲ್ಲಿ ಎಸ್ಪೆಷಲಿ ಸ್ಟೀಲ್ ಐಟಮ್ಗಳು ಇಷ್ಟ ಆಗುತ್ತೆ, ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಆ ಸ್ಟೀಲ್ ಐಟಮ್. ವಿಶಾಲ್ ಮಾರ್ಟಿಗೆ ಹೋಲಿಸಿದ್ರೆ ವಿಶಾಲ್ ಮಾರ್ಟಲ್ಲಿ ಅಷ್ಟೊಂದೆಲ್ಲ ಗಟ್ಟಿ ಇರಲ್ಲ, ಒಂಥರ ಟೊಳ್ ಥರ ಆಗಿಬಿಡುತ್ತೆ. ಸೊ ಬಟ್ ನನಗೆ ಡಿಮಾರ್ಟಲ್ಲಿ ಇಷ್ಟ ಆಗುತ್ತೆ ಸ್ಟೀಲು. ನಾನು ಸ್ಟಾರ್ಟಿಂಗ್ ಈ ಮನೆ ಬರೋಕ್ಕೆ ಮೊದಲು ನಾನು ಸ್ಟೀಲ್ ಪ್ಲೇಟನ್ನು ತೊಗೊಂಡಿದ್ದು, ಊಟದ ತಟ್ಟೆ ಟಿಫನ್ ತಟ್ಟೆ ಎಲ್ಲ ತೊಗೊಂಡಿದ್ದು. ಇವತ್ತಿಗೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಡೊಂಕ ಆಗೋದಿಲ್ಲ, ಏನಿಲ್ಲ. ಒಂದು ಆಲ್ಮೋಸ್ಟ್ 6 years ಆಗ್ತಾ ಬರ್ತಾಯಿದೆ, ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ಇದೊಂದು ಬಟ್ಲು ನನಗೆ ತುಂಬಾ ಇಷ್ಟ. 39 ಇತ್ತು. ಫಸ್ಟು ಇದನ್ನೇ ನೋಡೋಣ, ಇದು ಕ್ವಾಂಟಿಟಿ ಕೂಡ ಜಾಸ್ತಿ ಹಿಡಿಯುತ್ತೆ, ಸಜ್ಜಿಗೆ ಏನಾದ್ರು ಮಾಡಿಟ್ರೆ ಅಥವಾ ಏನಾದರೂ ಮಾಡಿಟ್ರೆ ಅಂತ ಅಂದ್ಕೊಂಡೆ. ಬಟ್ ನನಗೆ ಈ ಒಂದು ಡಿಸೈನ್ ಏನಿದೆಯಲ್ಲ ಅದು ನನಗೆ ಇಷ್ಟ ಆಯಿತು. ಸೊ ಈ ಥರದ್ದು ನಮ್ಮ ಅತ್ತೆ ಮನೆಗೆ ಯಾರೋ ಒಬ್ಬರು ಮದುವೆಗೆ ಏನೋ ರಿಟರ್ನ್ ಗಿಫ್ಟಾಗಿ ಕೊಟ್ಟಿದ್ರು. ಅದು ನೋಡಿದಾಗೆಲ್ಲ ಹೇಳ್ತಾ ಇದ್ದೆ ಚೆನ್ನಾಗಿದೆ ಅಂತ. ಅದೇ ಥರ ನಂಗೆ ಡಿಮಾರ್ಟಲ್ಲಿ ಸಿಕ್ತು ಅಂತ 2 ಬಟ್ಲು ತೊಗೊಂಡಿದ್ದೀನಿ. ಸೊ ಒಂದರಲ್ಲಿ ಡ್ರೈ ಫ್ರೂಟ್ಸು, ಕಲ್ಸಕ್ಕರೆ ಹಾಕಿ, ಇನ್ನೊಂದರಲ್ಲಿ ರಸಾಯನ ಏನಾದರೂ ಮಾಡಿದ್ರೆ ಇರೋಣ ಅಂತ. ಇದೇನಾದರೂ ಎಕ್ಸ್ಟ್ರಾ ಈಗ ಒಂದೊಂದು ಏನೋ ದೇವರಿಗೆ ಲಕ್ಷ್ಮಿಗೆ ಪ್ರಿಯವಾಗಿದ್ದು ಇಡ್ತಾರೆ ನೋಡಿ, ಕವಡೆ ಇದು ಅದು ಎಲ್ಲ, ಅದನ್ನು ಇಡ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ತೊಗೊಂಡೆ. ಏನಕ್ಕಾದ್ರೂ ಯೂಸ್ ಆಗುತ್ತೆ. ಮತ್ತು ಇದು ಇಲ್ಲ ಅಂದ್ರೂ 3 ತೊಗೊಂಡಿದ್ದೀನಿ. ಸೊ ನನಗೆ, ನನ್ನ ಮಗನಿಗೆ, ನನ್ನ ಹಸ್ಬೆಂಡ್ಗೆ 3 ಜನಕ್ಕೂ ಏನಕ್ಕಾದರೂ ಹಿಂಗೆ ನೆಂಚ್ಕೊಳ್ಳೋದಕ್ಕೆ ಸೈಡ್ ಡಿಶ್, ಪಲ್ಯ ಅಥವಾ ಗೊಜ್ಜು ಏನಾದರೂ ಹಾಕ್ಕೊಳ್ಳೋಕ್ಕೂ ಆಗುತ್ತೆ ಅಂತ ತೊಗೊಂಡೆ. ಇದು ಬಂದ್ಬಿಟ್ಟು 39, ಒಂದಕ್ಕೆ 39 rupees. ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಹೇಳಬೇಕು ಅಂದರೆ. ಇದಿಷ್ಟು ನಾನು ಎಕ್ಸ್ಟ್ರಾ ಅಂತ ಡಿಮಾರ್ಟಿಂದ ತೊಗೊಂಡ್ಬಂದಿದ್ದು. ಇದಿಷ್ಟು ನಾನು ಡಿಮಾರ್ಟಿಂದ ಎಕ್ಸ್ಟ್ರಾ ಅಂತ ತೊಗೊಂಡ್ಬಂದೆ. ಸೊ ಇನ್ನೂ ಇದು ತೊಳೆದ್ಮೇಲೆ ದೇವ್ರ ಹತ್ರ ಇಡೋಣ ಅಂದ್ಬಿಟ್ಟು ನಾನು ಅಂದ್ಕೊಂಡು ಇಟ್ಟಿಲ್ಲ ಅಷ್ಟೇ ಇದನ್ನು. ಸೊ ಎಕ್ಸ್ಟ್ರಾ ಏನಿತ್ತು ಚೆನ್ನಾಗಿರೋದನ್ನು ನನಗೇನು ಚೆನ್ನಾಗಿ ಕಾಣ್ತಾ ಇತ್ತು, ಮತ್ತು ಬೇರೆ ಥರ ಏನಾದರೂ ಡಿಮಾರ್ಟಲ್ಲಿ ಕಾಣಿಸಿರೋದನ್ನ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದು ನನಗೆ ಶೇರ್ ಮಾಡಿದ್ದೀನಿ ಕೂಡ ವೀಡಿಯೋದಲ್ಲಿ. ಇದನ್ನು ತೋರಿಸ್ಬಿಡೋಣ ಅಂತ ನಿಂತ್ಕೊಂಡೆ. ಹಾಲು ಉಟ್ಬಿಟ್ಟಿದೆ, ಸಣ್ಣ ಮಾಡಿದ್ದೆ. ಈಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದು ಐಸ್ ಏನು ಹೇಳ್ತಾರೆ, ಮಸಾಜರ್. ನಮ್ಮ ಯಜಮಾನ್ ಇವಾಗ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರಲ್ವ ರೀ. ಅಂದ್ರಳ್ಳಿ ಜಾತ್ರೆಗೆ ಹೋಗೋಣ ಬಂದರೆ. ನೋಡಿಲ್ಲ, 6 ವರ್ಷಕ್ಕೊಂದ್ಸಲ ಆಗುತ್ತಂತೆ ಅಂದ್ರಳ್ಳಿ ಜಾತ್ರೆ. 12 ವರ್ಷಕ್ಕೊಂದ್ಸಲನಾ? ಯಾರು ಹೇಳಿದ್ದು? ಹೌದಾ? ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡ್ತಾ ಇದ್ದೀನಿ. ಇಲ್ಲೇ ಹತ್ರ ಇಟ್ಕೊಂಡು ನಾವ್ಯಾಕೆ ಹೋಗ್ಬಾರ್ದು? ಹೋಗೋಣ, ಸುಮ್ಮನೆ ಮತ್ತೆ ಇನ್ನೇನು ಮಾಡಬೇಕು ಅಂತ? ಇನ್ನೇನು ಮಾಡ್ತೀರಾ ಜಾತ್ರೆಗೆ ಹೋಗಿ? ಪರವಾಗಿಲ್ಲ, ಕೊಚ್ಚೆ ಎಗರು ನಡೆಯುತ್ತೆ.
ಮಳೆ ಬರ್ತದೆ, ಈ ಚಳಿ ವೆದರ್ಗೆ ಎಲ್ಲೋಗೋಕ್ಕೂ ಇಷ್ಟ ಆಗಲ್ಲ. ಆದರೂ 12 ವರ್ಷಕ್ಕೇನಂತೆ, ನಂಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಏನೋ ನಿಮ್ಗೆ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಾನು, ಮೊನ್ನೆನೋ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ, ಅಂದ್ರಲ್ಲಿ ಜಾತ್ರೆ ಅಂತೇಳಿ. ಇದು ನಿಯರೆಸ್ಟೇ ಆಗುತ್ತೆ. ಸೊ ನಾವು 2 ವೀಲರಲ್ಲಿ ಹೋದರೆ ಒಂದು 15 ಮಿನಿಟ್ಸ್ ಆಗುತ್ತೆ. ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತೇಳಿ ಅಂದ್ಕೊಂಡು, ನನ್ನ ಮಗ ಓದ್ಕೋ ಅಂತ ಹೇಳಿದ್ರೆ 10 ನಿಮಿಷಕ್ಕೆ ಓದಿದ್ದು ಆಗೋಯ್ತು, ಬರೆದಿದ್ದು ಆಗೋಯ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಹಂಗೆ ಕಷ್ಟಪಟ್ಕೊಂಡು 10th ಸ್ಟ್ಯಾಂಡರ್ಡ್ ಮುಗಿಸ್ಕೊಳಪ್ಪ, ಮುಂದೆ ಏನಾದ್ರು ದಾರಿ ಮಾಡ್ಕೊಡ್ತೀವಿ. ಅಲ್ವಪ್ಪ? ಕಾರ್ ಓಡಿಸೋದ್ರಲ್ಲಿ ಹುಚ್ಚಿದೆ ನನ್ನ ಮಗನಿಗೆ. ಇನ್ನು ಅಕ್ಕಿ ಬೇರೆ ರುಬ್ಬೋದಿದೆ, ನಾಳೆ ದೋಸೆಗೆ ಹಾಕಿದ್ದೆ, ಅಕ್ಕಿ ಹಿಟ್ಟು ಬೇರೆ ರುಬ್ಬೋದಿದೆ, ಅದೇನೇ ರುಬ್ಬೇಕು. ಕಾಫಿ ಕೊಟ್ಬಿಡ್ತೀನಿ, ಯಾಕೋ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಗ್ತದೆ, ನಿದ್ದೆ ಮೂಡೋಣ ಆ ಥರ ಫೀಲಿಂಗು. ಜಾತ್ರೆ ನೋಡ್ಕೊಂಬಂದ್ಬಿಟ್ಟು ಆಮೇಲೆ ಮಾಡ್ಕೊಂಬಿಡ್ತೀನಿ ಅಕ್ಕಿ ಹಿಟ್ಟು ರುಬ್ಬಿಟ್ಟು. ಸುಮ್ಮನೆ ಹೀಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನೋಡಿದೆ ಅಂದ್ರಳ್ಳಿನಲ್ಲಿ ಜಾತ್ರೆ ನಡೀತಾ ಇದೆ ಅಂತ. ಸೊ ನಾವು ಇಗ್ನಳ್ಳಿ ಸರೌಂಡಿಂಗ್ ಇರೋದ್ರಿಂದ ನಿಯರೆಸ್ಟ್ ಆಗುತ್ತೆ ಸ್ವಲ್ಪ, ಅಂದರೆ ಒಂದು 10-15 ಮಿನಿಟ್ಸ್ ಆಗುತ್ತೆ 2 ವೀಲರಲ್ಲಿ ಹೋಗ್ತೀವಿ ಅಂತಂದರೆ. ಸೊ ನೋಡ್ಕೊಂಬರೋಣ ಅಂದರೆ ನಾವು ಈ ಏರಿಯಾಗೆ ಬಂದಾಗಿಂದ ಆಲ್ಮೋಸ್ಟ್ ಒಂದು 5.5 ಇಯರ್ಸ್ ಆಗಿದೆ. ಬಂದಾಗಿಂದ ನಾವು ಈ ಥರ ಜಾತ್ರೆ ಈ ಕಡೆ ಎಲ್ಲೂ ನೋಡಿರಲಿಲ್ಲ. ಮೇಯ್ನಾಗಿ ಈರೋಳ್ಳಿ ಜಾತ್ರೆ ಅಲ್ಲಿ ನೋಡ್ತಾಯಿದ್ವಿ. ಸೊ ನೋಡೋಣ ಹೆಂಗಿರುತ್ತೆ ಜಾತ್ರೆ, ಇನ್ಸ್ಟಾಗ್ರಾಮಲ್ಲಿ ಬೇರೆ ಹಾಕಿದ್ರಲ್ಲ, ಅಲ್ಲಿ ಚೆನ್ನಾಗಿ ಕಾಣಿಸ್ತಾಯಿತ್ತು, ನೋಡೋಣ ಅಂಥೇಳಿ ಹೋದೆ. ಸೊ ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ. 12 ವರ್ಷಕ್ಕೊಂದು ಸಲ ಏನೋ ಆಗೋದಂತೆ ಈ ಜಾತ್ರೆ. ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನಿಮಗೇನಾದ್ರು ಐಡಿಯಾ ಇದ್ದರೆ ನನಗೆ ಕಮೆಂಟ್ ಮಾಡಿ, ಯಾರು ಇದ್ದರೆ ಅಂದ್ರಳ್ಳಿ ಕಡೆಯವರು. ಸೊ ಹಂಗಂತ ಅಂದ್ರೆ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿದರು ಹೇಳಬೇಕು ಅಂತಂದರೆ. ಆಮೇಲೆ ಏನೇನು ಅಲ್ಲೆಲ್ಲ ಸ್ಟಾಲ್ಗಳು ಹಾಕಿದ್ರಲ್ಲ, ಅದು ಕೂಡ ಅಷ್ಟೇ ವೆರೈಟಿ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ಬಟ್ ನಾವು ಮೊದಲೇ ಅಂದ್ಕೊಂಡು ಹೋಗಿದ್ದು ಏನು ತೊಗೊಳೋದು ಬೇಡ, ಸುಮ್ಮನೆ ಹೋಗೋದು ನೋಡೋದು ಬರೋದು ಅಷ್ಟೇ ಅಂತೇಳಿ ಅಂದ್ಕೊಂಡೆ ಹೋಗಿ. ನಾನು ಅದಕ್ಕೆ ಏನೂ ತೊಗೊಂಡಿರಲಿಲ್ಲ, ಸುಮ್ಮನೆ ನೋಡ್ತಾಯಿದ್ದೆ, ವೀಡಿಯೋ ಮಾಡ್ಕೊತಾಯಿದ್ದೆ, ಯಾವ್ಯಾವ ಥರ ಸಿಗುತ್ತೆ, ಏನೇನೆಲ್ಲ ಸಿಗುತ್ತೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ತಾಯಿದ್ದೆ. ಬಟ್ ನಾನೇನು ತೊಗೊಳ್ಳಿಲ್ಲ. ಅದಾದಮೇಲೆ ಅಲ್ಲಿ ಆಟ ಆಡೋದೆಲ್ಲ ಹಾಕಿದರು, ಮಕ್ಕಳಿಗೆ ಆಟ ಆಡೋದೆಲ್ಲ ಇತ್ತು. ಸೊ ನನ್ನ ಮಗನಿಗೆ ಅವನಿಗಿಷ್ಟ ಈ ಕೊಲಂಬಸ್ ಏನೋ ಹೇಳ್ತಾರಲ್ಲ, ಹಿಂಗೆ ಬೋಟ್ ಥರ ಮೇಲೆ ಹೋಗೋದು ಕೆಳಗೆ ಬರೋದು, ಅದನ್ನು ಆಡೋಣ ಅಂಥೇಳಿ ಅವರಪ್ಪಂಗೆ ಹಿಂಸೆ ತೆಗಿತಾ ಇದ್ದ. ಸೊ ಇನ್ನು ನಾನು ಅದನ್ನೆಲ್ಲ ಆಡೋದಿಲ್ಲ, ಗೇಮೆಲ್ಲ ನೋಡ್ಬೋದು. ಇದು ತೋಪಲದಮ್ಮ ದೇವಸ್ಥಾನ ಅಂತ ಇದೆ ಅಲ್ಲಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ರಿಯಲಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನನ್ನ ಕ್ಯಾಮ್ರಾದಲ್ಲಿ ಅಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ನನಗೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ನನಗೆ ಹೆಂಗೆ ಅನ್ನಿಸ್ತು ಹಂಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಅಷ್ಟೇ ಒಂದಷ್ಟು ನೋಡ್ಕೊಂಡು ಹಾಕಿ ಮುಂದೆ ಹೋದ್ವಿ. ಅವ್ನಿಗೆ ಗೇಮ್ ಆಡಿಸ್ಬೇಕು ಅಂದ್ಬಿಟ್ಟು ನಾವು ಆ ಕಡೆ ಹೋಗಿದ್ದಂಥದ್ದು. ಇನ್ನು ಅವರಿಬ್ಬರು ಗೇಮ್ ಆಡೋದಕ್ಕೆ ಹೋದ್ರು, ಒಂದು ಆಟಕ್ಕೆ $100 ಅಂತ ಹೇಳ್ತಾಯಿದ್ರು. ಸೊ ನನಗೆ ಹಿಂಸೆ ತೆಗಿತಾರೆ ಬಾ ಅಂಥೇಳಿ. ಬಟ್ ನನಗೆ ಆ ಥರದ್ದೆಲ್ಲ ಆಟ ಆಡಿದ್ರೆ ನಿಜ ಟಯರ್ಡ್ ಆಗಿಬಿಡ್ತೀನಿ, ಮತ್ತು ಏನೋ ತಲೆ ಚಕ್ಕರ್ ಬಂದಂಗೆ ಆಗುತ್ತೆ ನನಗೆ ಅದು. ಸೊ ಅದಲ್ಲದೆ ನನಗೆ ಆಲ್ಮೋಸ್ಟ್ ಒಂಥರ ಚಿಕ್ಕಪೇಟೆಗೆ ಹೋಗಿ ಬಂದಾಗಿಂದ ಫೀವರ್ ಇದ್ದಂಗಿತ್ತು. ಅಲ್ಲಿ ಹೋದ್ಮೇಲೆ ನನಗೆ ಥಂಡಿನಲ್ಲಿ ಹೋಗಿದ್ದಕ್ಕೋ ಏನೋ ಗೊತ್ತಿಲ್ಲ, ಇನ್ನೂ ಕೂಡ ಜಾಸ್ತಿನೇ ಆಗ್ಬಿಡ್ತು ಅಂತಲೇ ಅನ್ಬೋದು. ನಿಂತ್ಕೊಳ್ಳೋಕ್ಕೆ ಆಗಿಲ್ಲ ನನಗೆ. ಯಾವಾಗಲೂ ಆರಾಮಾಗಿ ನಿಂತ್ಕೊಂಡು ನೋಡ್ತಾಯಿದ್ದವಳು ಮಾಡ್ತಾಯಿದ್ದವಳು. ಈ ಸಲ ನನಗೆ ಸುಸ್ತಾಗ್ತಾಯಿತ್ತು, ಅವರಿಬ್ಬರು ಆ್ಯಕ್ಟಿವ್ ಆಗಿ ಅದು ಇದು ನೋಡ್ತಾಯಿದ್ರು. ನನ್ನ ಹಸ್ಬೆಂಡ್ ಅಂತೂ ಹೋಗಿ ಆ ಟಾಯ್ ಕಾರು ಅದನ್ನೇ ನೋಡ್ತಾಯಿದ್ರು. ಈಗ ಮೊನ್ನೆ ತಾನೇ ಕಾರ್ ಅಂತೇಳಿ ತೊಗೊಂಬಂದಿದ್ದಾರೆ ನನ್ನ ಮಗನಿಗೆ, ಮತ್ತೆ ಅದನ್ನೇ ನೋಡ್ತಾನೇ ಇದ್ರು ಅಂದ್ಬಿಟ್ಟು ರೇಗಿಸ್ಕೊಂಡು ಅವ್ರಿಗೆ ಇದನ್ನೆಲ್ಲ ನೋಡ್ಕೊಂಡು ಬಂದೆ. ಬಟ್ ಈ ಡೆಕೋರೇಟಿವ್ ಪೀಸ್ ಏನಿದೆಲ್ಲ ಮುಂದೆ ಏನು ಎಲಿಫೆಂಟ್ ಇಟ್ಟಿದ್ದಾರೆ ಅದನ್ನು ಕೇಳಿದ್ರೆ ಜೊತೆಗೆ 850 ಏನೋ ಹೇಳಿದ್ರು. ತುಂಬಾ ಕಾಸ್ಟ್ಲಿ ಅನ್ನಿಸ್ತು ನನಗೆ, ಏಕೆಂದರೆ ನನ್ನ ಹತ್ರ ಇದೆ, ಇದಕ್ಕಿಂತ ಒಂದು ಸೈಜ್ ಚಿಕ್ಕದಿರ್ಬೋದು ಅಂತ ಅಂದ್ಕೊಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇರ್ತೀನಿ, ಅದನ್ನು ಜಸ್ಟ್ 350ಗೋ 400ಗೋ ಕೊಟ್ಟು ನಾವು ತೊಗೊಂಬಂದಿದ್ದಂಥದ್ದು ಜೊತೆ 350 ಅಂತ ಅಂದ್ಕೊಳ್ತೀನಿ. ಬಟ್ ಇಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಸೊ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ ಅಂದ್ಬಿಟ್ಟು ಕಡೆಗೆ ಫೈನಲಾಗಿ ಇದೊಂದು ಆಟ ಆಡಿಸು ಅಂತೇಳಿ ನನ್ನ ಮಗ ಅಂದ. ಬಟ್ ನನಗೆ ಅದನ್ನು ಆಡ್ಸೋಕ್ಕೆ ಇಷ್ಟ ಇರಲಿಲ್ಲ, ಯಾಕೆಂದರೆ ನನಗೇನೋ ಒಂಥರ ಭಯ. ಈ ಇದರಲ್ಲೆಲ್ಲ ವೀಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ತೀವಲ್ವ, ಅದು ಬಿದೋಗುತ್ತೆ ಹಂಗೆ ಹಿಂಗೆ ಅಂತ, ಅದಕ್ಕೆ ಅದು ಬೇಡ, ಕೊಲಂಬಸ್ ಆಡು ಅಂಥೇಳಿ ಅನ್ನ. ಸೊ ನೀವಿಬ್ಬರು ಆಟಾಡೋಕ್ಕೆ ಹೋಗ್ತೀರಲ್ಲ, ಅದೇ ನನಗೆ ಬಳೆನ ಕೊಡಿಸಿ ಅಂಥೇಳಿ ಕೇಳಿದೆ. ಈ ಒಂದು ಸ್ಟಾಲಲ್ಲಿ ತುಂಬ ಚೆನ್ನಾಗಿರೋ ಬಳೆಗಳಿತ್ತು. ನಾನು ಮಲ್ಟಿ ಕಲರ್ಸಲ್ಲಿ ಬ್ಯಾಂಗಲ್ನ ತೊಗೊಂಡೆ, ತೋರಿಸ್ತೀನಿ ಮುಂದೆ ವೀಡಿಯೋದಲ್ಲೇ ತೋರಿಸ್ತೀನಿ ಯಾವ ಬ್ಯಾಂಗಲ್ನ ತೊಗೊಂಡೆ ಏನು ಅಂಥೇಳಿ. ತುಂಬ ಚೆನ್ನಾಗಿತ್ತು. ಇದೊಂದೇ
ಸ್ಟಾಲಲ್ಲಿ ಬಳೆ ತುಂಬ ಚೆನ್ನಾಗಿದ್ದಿದ್ದು. ಸೊ ಹಾಗಾಗಿ ಅದೊಂದು ಸ್ಟಾಲಲ್ಲಿ ಬಳೆ ತೊಗೊಂಡು ಅಲ್ಲಿಂದ ಅವರಿಬ್ಬರು ಆಟ ಆಡ್ತೀವಿ ಅಂತೇಳಿ ಹೋದರು. ನನಗೂ ರೇಗಿಸ್ತಾಯಿದ್ರು ಬಾ ಅಂತ. ಇಲ್ಲಪ್ಪ ನನಗೆ ಅದು ಆ ಸುತ್ತೋದು ಮೇಲೆ ಹೋಗೋದು ಕೆಳಗೆ ಬರೋದು ನೋಡಿದ್ರೆ ತಲೆ ಚಕ್ಕರ್ ಬಂದಂಗೆ ಆಗ್ತಿರುತ್ತೆ. ಇನ್ನು ನಾನು ಅದರಲ್ಲಿ ಅದು ಕೂತ್ಕೊಂಡ್ಬಿಟ್ರೆ ಅಷ್ಟೇ ಕತೆ. ನಾನು ಏನಾಗ್ಬಿಡ್ತೋ ಏನೋ ಬೇಡ, ನಾನು ಅದರಲ್ಲೆಲ್ಲ ಆಟನೂ ಆಡೋದಿಲ್ಲ, ನನಗೆ ಟ್ರಯಲ್ಲು ಕೂಡ ಮಾಡೋಕ್ಕೋಗಲ್ಲ. ನಾನು ಚಿಕ್ಕವಳಿದ್ದಾಗ ಒಂದು ಸಲ ಹೋಗಿದ್ದೆ ಕಬ್ಬನ್ ಪಾರ್ಕಿಗೆ ಹೋದಾಗ ಹತ್ಬಿಟ್ಟಿದ್ದೆ, ಕೂತ್ಕೊಂಡ್ಬಿಟ್ಟಿದ್ದ ಏನೋ ತೊಟ್ಲು ಅಂತ ಹೇಳ್ತಾರಲ್ಲ ಟೋರನ ರೌಂಡ್ ಸುತ್ತುತ್ತಲ್ಲ ಅದಕ್ಕೆ. ನಿಜವಾಗ್ಲೂ ಯಾವಾಗ ಕೆಳಗಡೆ ಇಳಿಸ್ಬಿಡ್ತಾರಪ್ಪ ಆ ಥರ ಫೀಲ್ ಆಗಿಬಿಟ್ಟಿತ್ತು ನನಗೆ. ಮತ್ತು ಇದರಲ್ಲೂ ಆಡಿದ್ದೀನಿ, ಕೊಲಂಬಸ್ಸಲ್ಲೂ ಆಡಿದ್ದೀನಿ. ಅದೇ ಲಾಸ್ಟು ಆ ಫೀಲಿಂಗ್ ಗೊತ್ತಾದಮೇಲೆ ನಾನು ಮತ್ತೆ ರಿಟರ್ನ್ ಹತ್ತಕ್ಕೆ ಹೋಗಿಲ್ಲ ನಾನು ಅಲ್ಲಿಗೆ. ಇನ್ನು ಅವನಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರ ಅಪ್ಪನೂ ಕರ್ಕೊಂಡು ಹೋದ ಬಾ 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 ಅಂಥೇಳಿ. ನಾನು ಅಲ್ಲೇ ಸಿಗ್ನಲ್ ಮಾಡ್ತಾಯಿದ್ದೆ ನಿಂತ್ಕೊಂಡು, ಹಿಂದೆ ಯಾಕೆ ಹತ್ತಿದ್ದೀರಾ, ಮುಂದೆ ಹತ್ತೋದಲ್ವಾ ಅಂಥೇಳಿ. ಸೂಪರ್ ಆಗಿತ್ತು. ಸ್ಟ್ರೈಟಾಗಿ ಹೋದ್ವಿ ಬಂದ್ವಿ, ಏನು ಮದುವಾಗಿತ್ತು. ನಮ್ಮ ಮಮ್ಮಿ ಬಂದಿದ್ರೆ 2 ಸಲ ವಾಂತಿ ಬಾಬು ಬೈಟ್ ಹಾಕ್ಬಿಡ್ತಾಯಿತ್ತು. ಅದು ಬಂದಿಲ್ಲ, ಕರ್ಕೊಂಡು ಹೋಗಿಲ್ಲ ನಾವು. ಇನ್ನೊಂದ್ಸಲಿ ಹೋಗಂಗಿದ್ರೆ ನೋಡು ಕರ್ಕೊಂಡು ಹೋಗಿ ಬಿಡ್ತೀವಿ. ಹಾಂ ಬರಲ್ವಾ? ಬನ್ನಿ ಆಗೋದು. ಸೊ ಹೋದಾಗೆಲ್ಲ ರೇಗಿಸ್ತಾನೆ ಇರ್ತಾರೆ. ಬಟ್ ನಮ್ಮ ಬಾಡಿಗೆ, ನಮ್ಮ ಬಾಡಿ ನೇಚರ್ಗೆ ಏನು ಸೆಟ್ ಆಗುತ್ತೆ ಅದನ್ನೇ ಮಾಡಬೇಕಾಗುತ್ತೆ. ಅವ್ರಿಗೇನೂ ಆಗಲ್ಲ ಅಂತ ಅಂದ್ಬಿಟ್ಟು ನನಗೂ ಆಗಬಾರ್ದು ಅಂತೇನಿಲ್ಲ ಅಲ್ವಾ. ಸೊ ನನಗಾಗಲ್ಲ ಅಷ್ಟೇ. ನಾನು ಅದಕ್ಕೆ ಹೋಗೋದೇ ಇಲ್ಲ. ನಾನು ಅಲ್ಲಿಂದ ಮುಗಿಸ್ಕೊಂಡು ಅವ್ರ ಕೈಲಿ ಅವರು ಆಟ ಆಡಿಬಿಟ್ಟು ರಿಟರ್ನ್ ಬರುವಾಗ ದೇವ್ರನ್ನೆಲ್ಲ ಎತ್ತಿದ್ರು, ಏನೇನೋ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾನು ಮೊದಲೇ ಹೇಳ್ದಾಗೆ ನನಗೆ ಸಿಕ್ಕಾಬಟ್ಟೆ ಒಂಥರ ಸುಸ್ತು ಸ್ಟಾರ್ಟ್ ಆಗಿಬಿಟ್ಟಿತ್ತು, ಒಂಥರ ಚಳಿ ಜ್ವರ ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಈ ಥರ ದೇವ್ರನ್ನ ಎತ್ತಿ ಅಲ್ಲೇನೋ ಪೂಜೆ ಮಾಡ್ತಾಯಿದ್ದಾರೆ ಮತ್ತು ಏನೋ ಮಾಡ್ತಾಯಿದ್ದಾರೆ ಅಂತ ಅಂದಾಗ ನಾನು ಬರೋದಿಲ್ಲ. ನೋಡ್ತೀನಿ ನಿಂತ್ಕೊಂಡು, ದೇವ್ರುಗಳನ್ನೆಲ್ಲ ನೋಡ್ತೀನಿ ನಿಂತ್ಕೊಂಡು. ಬಟ್ ಈ ಸಲ ನನಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಇನ್ನು ನನ್ನ ಮಗ ನೋಡಬೇಕು ಅಂತ ಅವನು ಇದು ಮಾಡ್ತಾಯಿದ್ದ. ಬಟ್ ನನಗೆ ನಿಂತ್ಕೊಳ್ಳೋಕೆ ಆಗ್ತಾಯಿರಲಿಲ್ಲ. ಅಲ್ಲಿ ದೇವ್ರನ್ನ ಮೂವ್ ಮಾಡೋದು ಇರ್ಬೋದು ಅಥವಾ ಮೆರವಣಿಗೆ ಇರ್ಬೋದು, ದೇವ್ರನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಅದನ್ನೆಲ್ಲ ನೋಡ್ತಾಯಿದ್ದೆ ನಾನು ನಿಂತ್ಕೊಂಡು. ಬಟ್ ಅವತ್ತು ನನಗೆ ನಿಜವಾಗ್ಲೂ ನಿಂತ್ಕೊಳ್ಳೋಕ್ಕಾಗಿಲ್ಲ. ಸಿಕ್ಕಾಬಟ್ಟೆ ಚಳಿ ಜ್ವರ ಬಂದಂಗೆ ಆಗ್ಬಿಡ್ತು. ನಾನು ಅವ್ರು ನಿಂತ್ಕೊಂಡು ನೋಡ್ತಾಯಿದ್ರು, ಅವರೇ ವೀಡಿಯೋ ಮಾಡ್ಕೊಂಡಿದ್ದು. ನಾನು ನನ್ನ ಪಾಡಿಗೆ ಮುಂದೆ ನಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಂಗೆ ನಿಂತ್ಕೊಂಡ್ರೇ ಒಂಥರ ಸುಸ್ತಾಗ್ತಾಯಿತ್ತು. ನಡ್ಕೊಂಡು ಹೋಗ್ತಾಯಿದ್ರೆ ಏನು ಅನ್ನಿಸ್ತಾ ಇರಲಿಲ್ಲ. ಬಟ್ ನಿಂತ್ಕೊಂಡ್ಬಿಟ್ಟೆ ಅಂತಂದರೆ ಒಂಥರ ಕೈ ಕಾಲೆಲ್ಲ ಸೋತೋದಂಗೆ, ಚಳಿ ಜ್ವರ ಬಂದಂಗೆ, ಒಂಥರ ವೈರಲ್ ಇನ್ಫೆಕ್ಷನ್ ಥರ ಆಗಿಬಿಟ್ಟಿತ್ತು ನನಗೆ. ಮತ್ತು ಮಳೆನಲ್ಲಿ ಬೇರೆ ನೆಂದ್ಬಿಟ್ಟಿದ್ದೆ ಮಂಗಳವಾರ ಬರುವಾಗ ನಾನು ಚಿಕ್ಕಪೇಟೆಯಿಂದ. ಸೊ ಅದು ಒಂಥರ ಎಫೆಕ್ಟ್ ಆದಂಗಾಗಿ ನನಗೆ ಕೋಲ್ಡ್ ಆಗಿರಲಿಲ್ಲ, ಬಟ್ ಜ್ವರ ಬಂದುಬಿಟ್ಟಿತ್ತು. ಮತ್ತು ಗಂಟ್ಲು ನೋವಿತ್ತು, ತುಂಬಾ ಗಂಟ್ಲು ನೋವು ಸ್ಟಾರ್ಟ್ ಆಗಿಬಿಡ್ತು. ಅದೇನಿರುತ್ತೆ ಇನ್ಸಿಲ್ ಕೂಡ ನುಂಗೋಕ್ಕಾಗದೇ ಇರೋಷ್ಟು ಗಂಟ್ಲು ನೋವಿತ್ತು ನನಗೆ. ಸೊ ನೋಡ್ಬೋದು. ಆಮೇಲೆ ಒಂದಷ್ಟು ತೆಕ್ಕೊಂಡ್ರು, ಒಂದು 10-15 ನಿಮಿಷ ತೆಕ್ಕೊಂಡ್ರು. ಆಮೇಲೆ ನನಗೆ ಆಗಲಿಲ್ಲ. 10-15 ನಿಮಿಷ ಅಲ್ಲ, ಒಂದು 2-3 ನಿಮಿಷ ನಿಂತ್ಕೊಂಡು ತೆಕ್ಕೊಂಡ್ರು ವೀಡಿಯೋನ. ಬಟ್ ನನ್ನ ಕೈಲಿ ಆಗಲಿಲ್ಲ. ಅವ್ರು ಏನೋ ಮಾಡ್ತಾಯಿದ್ದಾರೆ, ಇರು ಅಂಥೇಳಿ ನನ್ನ ಮಗ, ಅಪ್ಪ ನನಗೆ ಹಿಂಗೆ ಆಗ್ತಾಯಿಲ್ಲ ಅಂದರೆ ಅಷ್ಟು ಜನರ ಮಧ್ಯೆ ಅವನ್ನ ಬಿಟ್ಬಿಟ್ಟು ನನಗೆ ಮನೆಗೆ ಹೋಗಿ ಬಂದ್ರೂ ನಮ್ಮ ಮನೆಯವರು ಅರ್ಧ ಗಂಟೆ 3/4 ಗಂಟೆ ಆಗಿಬಿಡುತ್ತೆ ನನ್ನ ಬಿಟ್ಟು ಬರೋ ಅಷ್ಟರಲ್ಲಿ. ಅವನ್ನ ಬಿಟ್ಟು ಅಲ್ಲೇ ಬಿಟ್ಟು ಹೋಗೋಕ್ಕೂ ನನಗೆ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ಅವನು ಕೂಡ ಪಾಪ ಅವನಿಗೆ ಇಷ್ಟ ಇಲ್ಲದೇ ಇದ್ದರೂ ನನಗೋಸ್ಕರ ನನ್ನ ಕೈಲಿ ಆಗ್ತಾಯಿಲ್ಲ ಅಂದ್ಬಿಟ್ಟು ಹಿಂದೆ ಬಂದ ರಿಟರ್ನು. ಸೊ ಅಲ್ಲಿಂದ ಬರ್ತಾ ಇನ್ನೇನು ಗಾಡಿ ಎತ್ತಬೇಕು ಅನ್ನೋ ಟೈಮಲ್ಲಿ ಈ ಒಂದು ಸ್ಲಿಪ್ಪರ್ ಕಾಣಿಸ್ತು. ಅದನ್ನು ಒಂದಷ್ಟು ವೀಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಕಾಲಿನ ಸೈಜ್ ಏನಿದೆ ಅದು ಸಿಗಲ್ಲ ಈ ಥರ ಇದರಲ್ಲೆಲ್ಲ. ಸೊ ಹಾಗೆ ಸುಮ್ಮನೆ ಜಸ್ಟ್ ನೋಡಿಬಿಟ್ಟು ಕಣ್ಣು ತುಂಬ್ಕೊಂಬಿಡೋದು ಅಷ್ಟೇ ನನ್ನ ಕೆಲಸ. ಇನ್ನು ತೊಗೊಳ್ಳೋ ಅಂಥದ್ದು ಏನೂ ಇಲ್ಲ. ಅಲ್ಲಿಂದ ಮನೆಗೆ ಬಂದಂಗೆ ಹೇಳ್ದಾಗ ನನಗೆ ನಿಜ ಹುಷಾರಿರಲಿಲ್ಲ, ಜ್ವರ ಬಂದುಬಿಟ್ಟಿತ್ತು. ಮತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೂ ನನಗಿಷ್ಟ ಇರಲಿಲ್ಲ. ಜೊತೆಗೆ ಅಲ್ಲಿಂದ ಏನು ತೊಗೊಂಬಂದೆ ಅಂತ ಹಾಗೆ ವೀಡಿಯೋ ಮಾಡಿ ಹಾಕ್ಬಿಡೋಣ ಅಂತೇಳಿ ಅಂದ್ಕೊಂಡು ವೀಡಿಯೋ ಕೂಡ ಮಾಡಿಕೊಂಡೆ. ಈ ಒಂದು ಬ್ಯಾಂಗಲ್ಸ್ನ ತೊಗೊಂಡೆ. ಇದು
4 ಬ್ಯಾಂಗಲ್ಸ್ಗೆ 100 ರುಪೀಸ್ ಅಂತ ಹೇಳಿದ್ರು. ಇದರಲ್ಲೂ ಬೇರೆ ಬೇರೆ ಕಲರ್ ಇತ್ತು, ಬಟ್ ಬೇರೆ ಬೇರೆ ಕಲರ್ ತೊಗೊಳೋದಕ್ಕಿಂತ ಮಲ್ಟಿ ಕಲರಲ್ಲಿ ತೊಗೊಂಬಿಟ್ರೆ ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಏಕೆಂದರೆ ಎಲ್ಲ ಬ್ಯಾಂಗಲ್ಗೂ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು ಅಂಥೇಳಿ. ಅದ್ರ ಜೊತೆಗೆ ಇನ್ನು ಮಲ್ಟಿ ಕಲರಲ್ಲೇ ಚಿಕ್ಕದು ಕೂಡ ಇತ್ತು. ಸೊ ಅದನ್ನು ಕೂಡ ಮಲ್ಟಿ ಕಲರಲ್ಲೇ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಎರಡಕ್ಕೂ 100 ಕೊಟ್ಬಿಟ್ಟು ಬಳೆ ತೊಗೊಂಡಿದ್ದಂಥದ್ದು. ಸೊ ಇದಿಷ್ಟು ತೊಗೊಂಡ್ಬಂದು ಮನೆಗೆ ಬಂದ್ವಿ. ಅದಾದಮೇಲೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಹೇಳ್ದಾಗೆ ನನಗೆ ಸಿಕ್ಕಾಪಟ್ಟೆ ಚಳಿ ಜ್ವರ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸೊ ಅದಕ್ಕೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.